ಹೊಸ್ದಾಗಿ ಆಗ್ತಿರೋ ಮನೆಗಳು ಕೊಟ್ಟರೆ ಇಲ್ಲೇ ಕೊಡ್ಬೋದು. ಆಗಿರೋದು ಆ ಕಡೆ ಇದೆ, ಇಲ್ಲಿಂದ 2 ಕಿಲೋಮೀಟ್ರ್ ದೂರ ಹೋಗ್ಬೇಕು. ಇದು ಹೊಸ್ದಾಗಿ ಆಗ್ತಿರೋದು. ಇಲ್ಲೋದ್ರೆ ಮಂದಾರ ಸ್ಕೂಲ್ ಇದೆ, ಈ ರೋಡಲ್ಲಿ ಸೀದಾ ಹೋದ್ರೆ ಮಂದಾರ ಸ್ಕೂಲಿಗೆ ಹತ್ತಿರ. ಸೇಮ್ ಅದೇ ಥರನೇ ಇದೆ. ಮೇಲ್ಗಡೆ ಫ್ಲೋರ್ಗಳಿಗೆ ಹೋಗೋದಕ್ಕೆ ಮೆಟ್ಲು. ಇದೊಂದು ಮನೆ, ಅಲ್ಲೆರಡು ಮನೆ ಬರುತ್ತೆ. ಈ ಕಡೆ ಒಂದು ಮನೆ ಇದೆ, ಈ ಕಡೆ 2 ಮನೆ, ಆ ಕಡೆ 2 ಮನೆ. ಇನ್ನೂ ಡೋರ್ ಕೂರಿಸಿಲ್ಲ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅಂದರೆ ಇಲ್ಲಿ ಟೈಲ್ಸ್ ಹಾಕಿದ್ದಾರೆ. ಈಗ ಹೊಸ್ದಾಗಿ ಟೈಲ್ಸ್ ಹಾಕ್ಕೊಡ್ತಾ ಇದ್ದಾರೆ. ಇದು ಹಾಲು. ಇದು ಅಡುಗೆ ಮನೆ. ಸ್ಲ್ಯಾಬ್ ಇನ್ನೂ ಹಾಕಿಲ್ಲ, ಇನ್ನೂ ಆಗ್ತಾಯಿದೆ. ಲಪ್ಪ ಹಾಕಿದ್ದಾರೆ. ಇಲ್ಲೊಂದು ಕಿಟಕಿ ಬಿಟ್ಟಿದ್ದಾರೆ. ಇದು ವಾಷಿಂಗ್ ಏರಿಯಾ. ಆ ಕಡೆ ಹಾಲ್ ಕಿಟಕಿ ಈ ಕಡೆ ಬರುತ್ತೆ. ಮೇಲ್ಗಡೆವರೆಗೆ ಇದು ಬಾಲ್ಕನಿ ಥರ ವರ್ಕ್ ಆಗುತ್ತೆ. ಅದೇ ಎದುರುಗಡೆ ಮನೆ ಇದು. ಫುಲ್ ಚೆನ್ನಾಗಿದೆ. ಅಡುಗೆ ಮನೆ ಸ್ವಲ್ಪ ಸಣ್ಣದಾಗಿದೆ. ಈಗಿರೋ ಮನೆ ಥರನೇ ಸ್ವಲ್ಪ ಸಣ್ಣದಾಗಿದೆ. ಮಾಡಿದ್ರೆ ಸ್ವಲ್ಪ ಜಾಗ ಇದೆ. ಇದು ಮಾಡಿದರೆ ಇಲ್ಲಿ ಸ್ಟ್ಯಾಂಡ್ ಥರ ದೇವ್ರ ಮನೆ ಮಾಡಿಕೊಂಡು ಕೆಳಗಡೆ ಫ್ರಿಜ್ ಗಿಜ್ ಇಟ್ಕೊಬೋದು. ಇಲ್ಲಿ ಟಿ ವಿ ಕೂರಿಸ್ಕೊಬೋದು. ಸ್ವಲ್ಪ ಸ್ಪೇಸು. ಇದು ಟಾಯ್ಲೆಟು. ಇನ್ನೂ ಡೋರ್ ಕೂರಿಸಿಲ್ಲ. ಅಲ್ಲೊಂದು ಇದು ಕಿಟಕಿ. ಈ ಕಡೆ ಬಂದರೆ ಇದು ಬಾತ್ರೂಮು. ಅಲ್ಲೊಂದು ಕಿಟಕಿ ಬಿಟ್ಟಿದ್ದಾರೆ. ಈ ಕಡೆ ಬಂದರೆ ರೂಮ್. ಇದಕ್ಕೂ ಟೈಲ್ಸ್ ಹಾಕ್ಯಾರೆ. ಕಿಟಕಿ. ಇಲ್ಲೊಂದು ಸ್ಲ್ಯಾಬು. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂದರೆ ಟೈಲ್ಸ್ ಹಾಕಿದ್ದಾರೆ ಮತ್ತು ಲಪ್ಪ ಬೇರೆ ಹಾಕಿದ್ದಾರೆ ಅನಿಸುತ್ತೆ. ರೂಮ್ ಪರವಾಗಿಲ್ಲ, ಸ್ವಲ್ಪ ದೊಡ್ಡದಾಗಿದೆ. ರೂಮ್ ಕಡೆಯಿಂದ ಬಂದರೆ ಹಾಲ್ ಹೇಗಿದೆ. ಈ ಕಡೆ ಎಲ್ಲ ಕರ್ಟನ್ ಬಿಡ್ಕೊಬೇಕು ಅಷ್ಟೇ. ಸ್ಪೇಸ್ ಇದು ಖಾಲಿ ಜಾಗ. ಇದು ಬಾತ್ರೂಮ್ ಕಿಟಕಿ, ಇದು ಟಾಯ್ಲೆಟ್ ಕಿಟಕಿ. ಅದು ಬೇರೆ ಮನೆಯದು, ಆ ಕಡೆ